ಭೈರತಿ ರಣಗಲ್ಲು. ಅವನು ಹೆಜ್ಜೆ ಇಟ್ಟಲ್ಲೆಲ್ಲ ಸೃಷ್ಟಿಯಾಗೋದು ಮೈಲಿಗಲ್ಲು. ಅಂಥದ್ದೊಂದು ನಿರೀಕ್ಷೆ ಇಟ್ಕೊಂಡು ಹೋಗೋ ಪ್ರೇಕ್ಷಕರಿಗೆ ಭೈರತಿ ರಣಗಲ್ಲು ನಿರಾಸೆ ಮಾಡಲ್ಲ. ಕಥೆ ಸ್ವಲ್ಪ ಸ್ಲೋ ಆಗಿ ಓಪನ್ ಆಗುತ್ತೆ. ಸಿನಿಮಾದಲ್ಲೊಂದು ಫೈರ್ ಕಾಣಿಸೋದು ಇಂಟರ್ವೆಲ್ ಹತ್ರ ಬಂದಾಗ. ಹಾಗಂತ ಸಿನಿಮಾ ಬೋರ್ ಹೊಡೆಸಲ್ಲ. ಕಥೆ ಸಿಂಪಲ್ಲು. ಭೈರತಿ ರಣಗಲ್ ಬಾಲ್ಯ ಡಾನ್ ಆಗಿ ಹೆಂಗೆಲ್ಲ ಬೆಳೆದ ಅನ್ನೋ ಕತೆ ಹೇಳಿದ್ದಾರೆ ನರ್ತನ್. ಫೈಟಿಂಗ್ ಸೀನ್ ಅಂತೂ ಮಸ್ತ್ ಅನ್ನೋ ಹಾಗಿದೆ. ಶಿವಣ್ಣನ ಕಣ್ಣಲ್ಲೂ ಫೈರ್ ಕಾಣಿಸುತ್ತೆ. ಸಿನಿಮಾದಲ್ಲಿ ವೈಲೆಂಟ್ ಆಗಿ ವಿಲನ್ನುಗಳನ್ನು ಹೊಡೆಯೋ ಶಿವಣ್ಣ ಸೈಲೆಂಟಾಗಿ ಪ್ರೇಕ್ಷಕರನ್ನು ಗೆದ್ದು ಬಿಡ್ತಾರೆ. ರವಿ ಬಸ್ರೂರಿಗೆ ಥ್ಯಾಂಕ್ಸ್ ಹೇಳಲೇಬೇಕು. ಇಲ್ಲಿ ಅಬ್ಬರದ ಮ್ಯೂಸಿಕ್ ಇಲ್ಲ. ಒಂದೇ ಒಂದು ಬೇಜಾರೇನಪ್ಪ ಅಂದರೆ ಅಷ್ಟು ಚಂದದ ಹೀರೋಯಿನ್ನು ರುಕ್ಮಿಣಿ ವಸಂತ್ ಇದ್ದರೂ ಒಂದಾದರೂ ರೊಮ್ಯಾಂಟಿಕ್ ಸೀನು ಡೈಲಾಗು ಇಲ್ಲ. ರುಕ್ಮಿಣಿ ವಸಂತ್ ಇಲ್ಲಿ ಡಾಕ್ಟರ್ ವೈಶಾಲಿ ಪಾತ್ರ ಮಾಡಿದ್ದಾರೆ. ಹಂಗಂತ ರುಕ್ಮಿಣಿ ಪಾತ್ರಕ್ಕೆ ಇಲ್ಲೇನೋ ಮಾಡ್ರನ್ ಡ್ರೆಸ್ಸು ಗ್ಲಾಮರು ಯಾವುದೂ ಇಲ್ಲ. ಮೇಕಪ್ ಅಂತೂ ಇಲ್ಲವೇ ಇಲ್ಲ ಅನ್ನೋ ಥರ ಇದೆ. ಇಲ್ಲೂ ಅಷ್ಟೇ ಶಿವಣ್ಣ ಮತ್ತು ರುಕ್ಮಿಣಿಯ ಲವ್ ಮಾತುಕತೆ ಕಣ್ಣಲ್ಲೇ ನಡೆಯುತ್ತೆ. ಕೊನೆಗೆ ಬ್ರೇಕಪ್ಪೂ ಆಗುತ್ತೆ. ರುಕ್ಮಿಣಿ ವಸಂತ್ ಈ ಹಿಂದೆ ನಡೆಸಿದ್ದ ಚಿತ್ರಗಳಲ್ಲಿ ಸಪ್ತಸಾಗರದಾಚೆ ಎಲ್ಲೋ ಚಿತ್ರದಲ್ಲಿ ರಕ್ಷಿ ಶೆಟ್ಟಿಗೆ ಸಿಕ್ಕಲಿಲ್ಲ. ಬಾನದಾರಿಯಲ್ಲಿ ಚಿತ್ರದಲ್ಲಿ ಗಣೇಶ್ಗೂ ಸಿಕ್ಕಲಿಲ್ಲ. ಬಘೀರದಲ್ಲಿ ಶ್ರೀಮುರಳಿಗೂ ಸಿಕ್ಕಲಿಲ್ಲ. ಈಗ ಶಿವಣ್ಣಂಗೂ ಸಿಕ್ಕಿಲ್ಲ ಅಂತ ಪ್ರೇಕ್ಷಕರೇ ಟ್ರೋಲ್ ಮಾಡ್ತಿದ್ದಾರೆ. ಶಿವಣ್ಣ ಡನ್ ಆದಾಗ ರುಕ್ಮಿಣಿ ವಸಂತ್ ನೀನು ಬದಲಾಗಿ ಬರ್ತೀಯಾ ಅಂತ ಇಷ್ಟು ದಿನ ಕಾದು ಕೂತ್ಕೊಂಡಿದ್ದೆ. ಆದರೆ ನೀನು ಬದಲಾಗಲೇ ಇಲ್ಲ. ನಿನ್ನ ದಾರಿ ಬೇರೆಯೇ ಇದೆ, ನನ್ನ ದಾರಿ ಬೇರೆ ಇದೆ. ಹೀಗೆ ಇದ್ದರೆ ಒಟ್ಟಿಗೆ ಸಾಗೋಕೆ ಆಗೋದೇ ಇಲ್ಲ ಅಂತ ಹೇಳಿ ಶಿವಣ್ಣಂಗೆ ಒಂದು ಬುಕ್ ಕೊಡ್ತಾರೆ. ಆ ಪುಸ್ತಕದಲ್ಲಿ ಒಂದು ಕಡೆ ರಾಮ, ಇನ್ನೊಂದು ಕಡೆ ರಾವಣ ಇರ್ತಾನೆ. ಇಷ್ಟೇ ಲವ್ವು, ಇಷ್ಟೇ ಬ್ರೇಕಪ್ಪು. ನೀರು ಕೊಡದೇ ಇರೋ ಸರ್ಕಾರಿ ಕಚೇರಿಗೆ ಬಾಂಬ್ ಹಾಕೋ ಬಾಲಕ ಭೈರತಿ ರಣಗಲ್ ಚಿತ್ರದ ಓಪನಿಂಗ್ ಸೀನಿಗೆ ಕಿಕ್ ಕೊಡ್ತಾನೆ. ಊರಿಗೆ ನೀರು ಕೊಟ್ಟು ಜೈಲಿಗೆ ಹೋಗೋ ರಣಗಲ್ಲು ಜೈಲಲ್ಲೇ ಓದಿ ಲಾಯರ್ ಆಗ್ತಾನೆ. ಮತ್ತೆ ವಾಪಸ್ ಬರೋ ಹೊತ್ತಿಗೆ ರಣಗಲ್ಲಿನ ರೋಣಾಪುರದಲ್ಲಿ ಮೈನಿಂಗು ವಿಲನ್ನುಗಳ ಫೈಟಿಂಗೂ ನಡೀತಾ ಇರುತ್ತೆ. ಮೊದಲು ಕೋರ್ಟಲ್ಲಿ ಮಾತಿನ ಫೈಟು, ಅದು ಗೆಲ್ಲದೆ ಹೋದಾಗ ಲಾಂಗು ಹಿಡಿದು ರೋಡಿನಲ್ಲಿ ಫೈಟು. ಇದು ಕಥೆ. ಆದರೆ ಕಥೆಯನ್ನು ತೋರಿಸಿರೋ ಮೇಕಿಂಗ್ ಇದೆಯಲ್ಲ, ವಾವ್ ಅನ್ನಲೇಬೇಕು. ಡೈರೆಕ್ಟರ್ ನರ್ತನ್ ಪೆನ್ನಿನಲ್ಲಿ ಮತ್ತು ಕ್ಯಾಮರಾದಲ್ಲಿ ಎರಡೂ ಕಡೆ ಫುಲ್ ಸ್ಕೋರ್ ಮಾಡ್ತಾರೆ. ಚಿಕ್ಕ ಚಿಕ್ಕ ಡೈಲಾಗುಗಳು ಹಾರ್ಟಿಗೆ ಹೊಡಿತವೆ. ಫ್ಯಾನ್ಸ್ ಅಂತೂ ಫುಲ್ ಥ್ರಿಲ್ಲು. ಒಂದು ಸ್ಪೆಷಲ್ ಫಾರ್ ಯು ಅನ್ನೋ ಥರ ಕತೆ ಹೇಳೋದು ರಮೇಶ್ ಅರವಿಂದ. ಅವರೇನು ಸ್ಕ್ರೀನ್ ಮೇಲೆ ಬರಲ್ಲ, ಜಸ್ಟ್ ಬ್ಯಾಕ್ಗ್ರೌಂಡ್ ವಾಯ್ಸ್. ಇನ್ನು ಗಣ ಅರ್ಥ ಶ್ರೀಮುರಳಿ ಬರೋದೇ ಇಲ್ಲ. ಇನ್ನೊಂದು ವಿಷಯ ಇದೆ, ಮಫ್ತಿಯಲ್ಲಿ ರಣಗಲ್ಲು ಮತ್ತು ವೇದವತಿ ಮಧ್ಯೆ ಒಂದು ಸೈಲೆಂಟ್ ಯುದ್ಧ ನಡೀತಿತ್ತಲ್ಲ, ಅದು ಹೈಲೈಟ್ ಆಗಿತ್ತು. ಇಲ್ಲೂ ಕಂಟಿನ್ಯೂ ಆಗಿದೆ. ಆದರೆ ಛಾಯಾ ಸಿಂಗ್ ಮತ್ತು ಶಿವಣ್ಣನ ದೃಶ್ಯ ಕಡಿಮೆ ಇದೆ ಅನ್ನೋ ಕಾರಣಕ್ಕೋ ಇನ್ನೂ ಬೇಕು ಅನ್ನಿಸೋ ಕಾರಣಕ್ಕೂ ಹಾರ್ಟನ್ನು ಟಚ್ ಮಾಡಲ್ಲ. ಇನ್ನು ಭೈರತಿ ರಣಗಲ್ಲು ಸಿನಿಮಾ ಕ್ಲೈಮ್ಯಾಕ್ಸ್ ಹೊತ್ತಿಗೆ ವಿಲನ್ನು ಮೀರಿ ಬೆಳೆದು ಬಿಡ್ತಾನೆ. ಇನ್ನು ವಿಲನ್ನುಗಳು ಅಬ್ರ ಸ್ವಲ್ಪ ಜಾಸ್ತಿನೇ. ಆದರೆ ಯಾರಿಗೂ ಸ್ಪೇಸ್ ಸಿಕ್ಕಿಲ್ಲ ಅನ್ನೋ ಬೇಜಾರಿದೆ. ಏಕೆಂದರೆ ಇಲ್ಲಿ ಸಿನಿಮಾ ಕಂಪ್ಲೀಟ್ ಶಿವಣ್ಣನನ್ನು ಬಿಟ್ಟರೆ ಕಾಣಿಸೋದು ಭೈರತಿ ರಣಗಲ್ಲು. ಚಿತ್ರದ ಉದ್ದಕ್ಕೂ ಶಿವಣ್ಣ ಕಣ್ಣಲ್ಲೇ ಮಾತಾಡ್ತಾರೆ. ಮೊದಲ ದಿನವೇ ಭರ್ಜರಿ ಕಲೆಕ್ಷನ್ ಆಗಿದೆ. ಮೊದಲ ದಿನವೇ 50,000 ಟಿಕೆಟ್ ಸೇಲ್ ಆಗಿವೆ. ಎರಡನೇ ದಿನ 60,000 ಟಿಕೆಟ್ ಸೇಲ್ ಆಗಿವೆ. ಮೂರನೇ ದಿನ ಭಾನುವಾರ 75,000 ಟಿಕೆಟ್ ಸೇಲ್ ಆಗಿವೆ. ಆದರೆ ಎಷ್ಟು ದುಡ್ಡು ಅನ್ನೋದರ ಬಗ್ಗೆ ಮಾಹಿತಿ ಇಲ್ಲ. ಆ್ಯಕ್ಷನ್ ಸಿನಿಮಾ ಇಷ್ಟಪಡೋರು ಒಂದ್ಸಲ ಸಿನಿಮಾ ನೋಡೋಕೆ ನೋ ಪ್ರಾಬ್ಲಮ್.